ನೀವೇನಾದರೂ ಇದಕ್ಕೆ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಅಂದ್ಕೊಂಡಿದ್ದೀರಾ? ಇವತ್ತಿನ ವಿಡಿಯೋ ನೋಡ್ತಾ ಹೋಗಿ. ತುಂಬ ಶಕ್ತಿಶಾಲಿಯುತವಾದ, ಅದರಲ್ಲೂ ಮೇನಾಗಿ ಹೆಣ್ಮಕ್ಕಳಿಗೆ ಸೊಂಟದ ನೋವಿನ ಸಮಸ್ಯೆ ಬರುತ್ತೆ. ಪೀರಿಯಡ್ಸ್ ಸಮಯದಲ್ಲಿ ನೋವಿನ ಸಮಸ್ಯೆಗೆ ರಾಮಬಾಣವಾಗಿರುವ ಈ ಗಂಜಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಈ ಗಂಜಿನ ಮಾಡೋದು ನೋಡೋಣ. ಮೊದಲಿಗೆ 1/4 kg ಆಗುವಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಉದ್ದಿನ ಕಾಳನ್ನು ಮೊದಲು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. 1-2 ಅವರ್ ಬಿಸಿಲಿಗೆ ಒಣಗಿಸಿದ್ರೆ ಸಾಕಾಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಗರಿಯಾಗಿ ಹುರ್ಕೊಳ್ಳೋಣ. ಇಂಥವೆಲ್ಲ ಪುಡಿ ಮಾಡಬೇಕಂದ್ರೆ ಕಬ್ಬಿಣದ ಬಾಣಲೆಯನ್ನು ತೊಗೊಳ್ಬೇಕಾಗತ್ತೆ. ಕಬ್ಬಿಣದ ಬಾಣಲೆಯನ್ನು ತಗೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಬೇಕು. ಇದು ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬಾರ್ದು. ಈ ಬಾಣಲೆಯನ್ನು ಕಾಯಿಸಿ ತಕ್ಷಣದಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಉದ್ದಿನ ಕಾಳು ಹಾಕಿರೋದ್ರಿಂದ ಅದು ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಫ್ರೈ ಆಗಬೇಕು. ದೊಡ್ಡ ಉರಿಯಲ್ಲಿ ಇಟ್ಟರೆ ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. 1-2-3 ನಿಮಿಷ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ, ಕಾಣ್ತಾ ಇರ್ಬೋದು. ಇದನ್ನು ಇವಾಗ ತಣ್ಣಗೆ ಮಾಡ್ಕೊಂಬಿಡೋಣ. 1-2-3 ನಿಮಿಷ ಒಂದು ಪ್ಲೇಟಲ್ಲಿ ಚೆನ್ನಾಗಿ ಹರಡಿಬಿಟ್ರೆ ತಣ್ಣಗಾಗುತ್ತೆ. ನಂತರ ಇದನ್ನು ಪುಡಿ ಮಾಡ್ಕೊಳ್ಳೋದು. ನಾನಿವತ್ತು 1/4 kg ಉದ್ದಿನ ಕಾಳಲ್ಲಿ ಮಾಡಿದ್ದೀನಿ. ಒಂದು 15 ದಿನ ಆಗುವಷ್ಟು ಒಂದೊಂದೇ ಚಮಚ ಕುಡಿದ್ರೂ ಸುಮಾರು ದಿನ ಬರುತ್ತೆ. ಕೈಕಾಲುಗಳ ನೋವು, ಸೊಂಟ ನೋವು ಜಾಸ್ತಿ ಯಾರಿಗಿದೆ, ಹಾಗೆ ಈ ಚಳಿಗೆ ಬರುವಂತಹ ಸಂಧಿವಾತದ ಸಮಸ್ಯೆಗೂ ಕೂಡ ಮೇನಾಗಿ ಮೂಳೆಗಳಿಗೆ ತುಂಬ ಬಲಪಡಿಸುವಂತಹ ಶಕ್ತಿ ಇದೆ ಈ ಉದ್ದಿನ ಕಾಳಿಗೆ. ಹಾಗಾಗಿ ಇದನ್ನು ನಾವು ಅಡುಗೆಯಲ್ಲಿ ಬಳಸಿ ನಾವು ತಿಂತಾ ಇರ್ತೀವಿ. ದೋಸೆಗೆ, ಇಡ್ಲಿಗೆ ಈ ಉದ್ದಿನ ಕಾಳು, ಉದ್ದಿನ ಬೇಳೆ ಇಲ್ಲಾಂದರೆ ನಾವು ಮಾಡೋದಿಲ್ಲ. ಈ ರೀತಿ ಇದನ್ನು ಪೌಡ್ರ್ ಮಾಡಿ ಗಂಜಿ ಟೈಪ್ ಮಾಡಿ ಕುಡಿಯೋದ್ರಿಂದ ವಾರಕ್ಕೆ 1-2 ಸಲ ನಾವು ಕುಡಿತಾ ಬಂದರೆ ಬೇಗ ಎಂಥ ಒಂದು ನೋವಿನ ಸಮಸ್ಯೆ ಇದ್ದರೂ ಕಡಿಮೆ ಆಗ್ತಾ ಹೋಗುತ್ತೆ. ಮಂಡಿ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ತುಂಬ ಚೆನ್ನಾಗಿ ನೋವು ಕಡಿಮೆ ಆಗುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಇದನ್ನು ನಾವು ಜರಡಿ ಮಾಡೋದು ಬೇಡ, ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ 1-2-3 ರೌಂಡ್ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾವೇನಾದರೂ ಜರಡಿ ಮಾಡೋಕ್ಕೆ ಹೋದರೆ ಅದರ ಅಂಶ ಹೊರಟೋಗ್ಬಿಡುತ್ತೆ. ಹಾಗಾಗಿ ನೈಸಾಗಿ ಪುಡಿ ಮಾಡಿ ಒಂದು ಬಾಕ್ಸಿಗೆ, ಗಾಜಿನ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು 15 ದಿವಸ ಇದನ್ನು ಬಳಸ್ಬೋದು. ನನಗಂತೂ ಕೈ ಕಾಲುಗಳ ನೋವು ಜಾಸ್ತಿ ಆಗಿತ್ತು. ಇದನ್ನು ಕುಡಿತಾ ಸ್ವಲ್ಪ ನೋವೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಮಾಡುವಾಗ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನೈಸ್ ಆಗಿರುವ ಪುಡಿ ರೆಡಿ ಇದೆ. ನಾನಿಲ್ಲಿ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಈ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ನಾನು ಜರಡಿ ಮಾಡ್ಕೊಳ್ತಾ ಇಲ್ಲ, ಯಾಕಂದರೆ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಿದರೆ ಜರಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ತರಿ ಪೌಡರ್ ಆದ್ರೂ ಕೂಡ ಪರವಾಗಿಲ್ಲ. ನೋಡಿ, ಇದು ಹೆಚ್ಚು ಕಮ್ಮಿ ಒಂದು 1/4 kg ಉದ್ದಿನ ಕಾಳಲ್ಲಿ ಮಾಡಿರೋದು ಇಷ್ಟು ಪೌಡರ್ ಬಂದಿದೆ. ಈಗ ಈ ಪೌಡರನ್ನು ಬಳಸಿ ಗಂಜಿನ, ಒಂದೇ ಒಂದು ಗ್ಲಾಸ್ ಗಂಜಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಿಟ್ರೆ ಒಂದು 15 ದಿವಸ ಇದನ್ನು ಬಳಸ್ಬೋದು. ಇದನ್ನು ಗಂಜಿ ಮಾಡ್ಕೊಳ್ಳೋಣ. ಒಂದು ಟೀ ಪಾತ್ರೆ ತೊಗೊಂಡಿದ್ದೀನಿ. ಒಂದೇ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಈ ತಣ್ಣೀರಿಗೇ 1/4 ಚಮಚದಷ್ಟು ಈ ಪುಡಿಯನ್ನು ಹಾಕ್ತಾಯಿದ್ದೀನಿ. ತುಂಬ ನೈಸಾಗಿ ಬಂದಿರುವ ಉದ್ದಿನ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಗಂಟಾಗದೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಉರಿಯಲ್ಲಿ ಇಟ್ಬಿಡೋಣ. ಚೆನ್ನಾಗಿ ಕುದೀತಾ ಇರುವಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇರೋಣ. 1-2 ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಕುದಿಯೋಕ್ಕೆ ರೆಡಿಯಾಗಿದೆ. ನಿಮಗೇನಾದರೂ ಬೆಲ್ಲ ಹಾಕಿ ಕುಡಿಬೇಕು ಅನಿಸಿದರೆ ಸ್ವಲ್ಪ ಬೆಲ್ಲವನ್ನು ಬಳಸ್ಬೋದು. ನಾನಿಲ್ಲಿ ಬರೀ ಉಪ್ಪು, ಮೊಸರನ್ನು ಹಾಕಿ ಇದನ್ನು ಸೇವನೆ ಮಾಡೋದು, ಹಾಗಾಗಿ ಬೆಲ್ಲವನ್ನು ಹಾಕಿಲ್ಲ. ಉಪ್ಪು, ಬೆಲ್ಲ ಮತ್ತು ಈ ಗಂಜಿ ಜೊತೆಗೆ ಹಾಕಿ ಕುಡಿಬೋದು. ಬೆಲ್ಲನೂ ಬೇಡ ಅನ್ನೋರು ಕಲ್ಸಕ್ರಿನ ಹಾಕ್ಬೋದು. ಕಲ್ಸಕ್ರಿ ಏನೂ ಬೇಡ ಅನ್ನೋರು ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡಿ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ನಮ್ಮ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಈಗ ನೋಡಿ, ಗಂಜಿ ರೆಡಿ ಆಯಿತು.
ಈ ಗಂಜಿ ಮಂದಿಗೆ ಬಂದಿದೆ ನೋಡಿ. 1/4 ಚಮಚ ಪೌಡರನ್ನು ಹಾಕಿದ್ದೀನಿ ಅಷ್ಟೇ. ನಿಮಗಿನ್ನ ತೆಳು ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ಒಂದು ಗ್ಲಾಸ್ಗೆ ಒಂದೇ 1 ಚಮಚ ಹಾಕಿ, ನಾನು ಸ್ವಲ್ಪ ಗಟ್ಟಿ ಬೇಕು ಅಂತ 1/4 ಚಮಚ ಹಾಕಿದ್ದೀನಿ. ಇವಾಗ ಗಂಜಿ ರೆಡಿ ಆಯಿತು. ಈ ರೀತಿ ಅಗಲವಾದ ಒಂದು ಬೌಲ್ ಇಟ್ಕೊಳ್ಳಿ. ಗಂಜಿ ತಣ್ಣಗಾದ್ಮೇಲೆ ನೀವು ಒಂದು ಗ್ಲಾಸ್ಗೆ ಹಾಕಿ ಕುಡಿಬೇಕಾಗತ್ತೆ. ಹಾಗಾಗಿ ಈ ಒಂದು ಅಗಲವಾದ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಈ ಬೌಲಿಗೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಮಂದವಾಗಿ ಬಂದಿದೆ ನೋಡಿ ಗಂಜಿ. ನೋಡಿದರೆ ಕುಡಿಬೇಕು ಅನಿಸುತ್ತೆ. ರಾಗಿ ಗಂಜಿನೇ ಮರೆಸಿಬಿಡುತ್ತೆ ಈ ಗಂಜಿ. ರಾಗಿ ಗಂಜಿಗಿಂತ ಜಾಸ್ತಿ ಪೋಷಕಾಂಶವಿರುವ ಈ ಉದ್ದಿನ ಹಿಟ್ಟು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ನೋಡಿ, ಒಂದು ಬೌಲಲ್ಲಿ ಹಾಕಿರುವ ಗಂಜಿಗೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಇದರಲ್ಲಿ ಮೊಸರು ಹಾಕಿ ಕುಡಿಯೋದು ತುಂಬ ಇಷ್ಟ ಆಗುತ್ತೆ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲವನ್ನು ಬಳಸ್ಬೋದು. 1 ಚಮಚ ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪನ್ನು ಆವಾಗಲೇ ಹಾಕಿದ್ದೀನಿ. ಇವಾಗ ಮೊಸರು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಪ್ರೋಟೀನ್ ಆಗಿ ಒಂದೇ ಒಂದು ಐಟಮ್ ಹಾಕ್ಬೋದು. ಇದನ್ನು ಕೂಡ ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮೊದಲು ಗ್ಲಾಸ್ಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾಗಿದೆ. ಈ ಮಂದವಾಗಿರುವ ಉದ್ದಿನ ಹಿಟ್ಟಲ್ಲಿ ಮಾಡಿರುವ ಈ ಗಂಜಿ ಊಟದ ನೋವಿಗೆ, ಸಂಧಿವಾತದ ಸಮಸ್ಯೆಗೆ ನೋವು ನಿವಾರಕ ಈ ಗಂಜಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಒಂದು ಪದಾರ್ಥವನ್ನು ಹಾಕ್ಕೊಳ್ಳೋಣ. ಈಗ ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. 3 ಬಾದಾಮಿಯನ್ನು ತಗೊಳ್ಳಿ. ಬಾದಾಮಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಗ್ಲಾಸಲ್ಲಿ ಹಾಕ್ಕೊಂಡು ಆ ಗಂಜಿಗೆ ಪೂರ್ತಿಯಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಕುಡಿಬೇಕು. ನಿಮಗೆ ಈ ಬಾದಾಮಿಯಲ್ಲಿ ಇರುವಂತಹ ಪ್ರೋಟೀನ್ ಅಂಶ ಕೂಡ ಸಿಗುತ್ತೆ. ಇದು ತುಂಬ ಶಕ್ತಿಯುತವಾದ ಬಾದಾಮಿ ಬೀಜ. ಈ ಬಾದಾಮಿ ಬೀಜವನ್ನು ಹಾಗೆ ನಾವು ನೆನೆಸಿ ತಿನ್ನೋದು ಬದಲು ಈ ರೀತಿ ಗಂಜಿಯಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಇನ್ನೂ ಜಾಸ್ತಿ ಪೋಷಕಾಂಶ ನಮಗೆ ಸಿಗುತ್ತೆ. ಅತ್ಯಧಿಕ ಪೋಷಕಾಂಶವಿರುವ ಈ ಉದ್ದಿನ ಹಿಟ್ಟಲ್ಲಿ ಮಾಡಿರುವ ಗಂಜಿ ರೆಡಿ. ಅತ್ಯಧಿಕ ಪೋಷಕಾಂಶವಿರುವ ಈ ಗಂಜಿಯನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಇವತ್ತಿನ ಗಂಜಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.